ನಮಸ್ಕಾರ ಸ್ನೇಹಿತರೆ, 2026ರಲ್ಲಿ ಈ 5 ರಾಶಿಯವರಿಗೆ ಸ್ವಂತ ಮನೆ ಖರೀದಿಸುವ ಯೋಗ, ವಾಹನ ಭಾಗ್ಯವೂ ಇದೆ. ಹೌದು, 2026ರ ಹೊಸ ವರ್ಷ ಆರಂಭವಾಗಲಿದೆ. ಮುಂಬರುವ ವರ್ಷವು ತಮಗೆ ಶುಭವನ್ನು ತರಲಿ ಎಂಬುದು ಎಲ್ಲರ ಆಶಯ. ಆದರೆ ಜ್ಯೋತಿಷ್ಯದ ಪ್ರಕಾರ 2026ರಲ್ಲಿ ಬದಲಾಗುತ್ತಿರುವ ಗ್ರಹಗಳ ಚಲನೆಗಳು ಮುಂಬರುವ ದಿನಗಳು ಏನನ್ನು ತರುತ್ತವೆ ಎಂಬುದನ್ನು ನಿರ್ಧರಿಸಬಹುದು. ಅದೇ ರೀತಿ 2026ರಲ್ಲಿ ಯಾವ ರಾಶಿಯವರಿಗೆ ಕನಸಿನ ಮನೆ ಖರೀದಿ ಮಾಡುವ ಯೋಗವಿರುತ್ತದೆ, ಯಾರೆಲ್ಲ ಕುಲಾಯಿಸಲಿದೆ ಎಂದು ತಿಳಿಯೋಣ. 2026ರ ಹೊಸ ವರ್ಷ ಆರಂಭವಾಗಲಿದೆ. ಮುಂಬರುವ ವರ್ಷವು ತಮಗೆ ತಾವು ನಿರೀಕ್ಷಿಸುವ ಶುಭವನ್ನು ತರಲಿ ಎಂದು ಎಲ್ಲರೂ ಬಯಸುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಬದಲಾಗುತ್ತಿರುವ ಚಲನೆಗಳು ಮುಂಬರುವ ದಿನಗಳು ಸಂತೋಷವನ್ನು ತರುತ್ತವೆಯೇ ಅಥವಾ ಸವಾಲುಗಳನ್ನು ತರುತ್ತವೆ ಎಂಬುದನ್ನು ನಿರ್ಧರಿಸಬಹುದು. ಅದೇ ರೀತಿ ಈ ವರ್ಷವು ಹಲವಾರು ಪ್ರಮುಖ ಗ್ರಹಗಳ ಬದಲಾವಣೆಗಳು ಮತ್ತು ಶುಭ ಯೋಗಗಳೊಂದಿಗೆ ಪ್ರಾರಂಭವಾಗುತ್ತದೆ. ಇದು ಎಲ್ಲ 12 ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಈ 5 ರಾಶಿಯವರು ಹೊಸ ವರ್ಷದಲ್ಲಿ ಭೌತಿಕ ಸೌಕರ್ಯಗಳನ್ನು ಅನುಭವಿಸಲಿವೆ. ಶುಕ್ರನ ವಿಶೇಷ ಆಶೀರ್ವಾದದಿಂದ ಆಶೀರ್ವದಿಸಲ್ಪಡುವ ಈ ರಾಶಿಯವರು 2026ರಲ್ಲಿ ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸುವ ಕನಸುಗಳು ನನಸಾಗಬಹುದು. ಆ ಲಕ್ಕಿ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಮೊದಲನೆಯದಾಗಿ ಸಿಂಹರಾಶಿ. 2026ರಲ್ಲಿ ಸಿಂಹರಾಶಿಯವರು ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ಕಾಣುತ್ತಾರೆ. ದೀರ್ಘಕಾಲದಿಂದ ಮನೆ ಅಥವಾ ಪ್ಲಾಟ್ ಖರೀದಿಸಲು ಯೋಚಿಸುತ್ತಿರುವ ಸಿಂಹರಾಶಿಯವರ ಕನಸು 2026ರಲ್ಲಿ ನನಸಾಗಬಹುದು. ಮನೆ ಖರೀದಿಸಲು ಅಥವಾ ಭೂಮಿಯಲ್ಲಿ ಹೂಡಿಕೆ ಮಾಡಲು ಈ ವರ್ಷ ಉತ್ತಮ ವರ್ಷವೆಂದೇ ಹೇಳಬಹುದು. ಈ ಸಮಯದಲ್ಲಿ ನೀವು ಯಾವುದೇ ವಿವಾದಿತ ಭೂಮಿ ಅಥವಾ ವಿವಾದಿತ ಮನೆಯನ್ನು ಖರೀದಿಸದಿದ್ದರೆ ಈ ವರ್ಷ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಆದರೆ ನೀವು ಆಕಸ್ಮಿಕವಾಗಿ ಅಥವಾ ತಿಳಿಯದೆ ಅಂತ ಆಸ್ತಿಯನ್ನು ಖರೀದಿಸಿದರೆ ಕೆಲವು ತೊಂದರೆಗಳ ನಂತರ ಗ್ರಹಗಳ ಸ್ಥಾನಗಳು ನಿಮ್ಮ ಪರವಾಗಿರುತ್ತವೆ. ಈ ವರ್ಷ ಮಂಗಳವು ನಿಮಗೆ ಸರಾಸರಿ ಫಲಿತಾಂಶಗಳನ್ನು ತರಬಹುದು, ಆದರೆ ಗುರುವು ನಿಮ್ಮ ಪರವಾಗಿರುತ್ತಾನೆ. ಆದ್ದರಿಂದ ಇದು ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳನ್ನು ಎದುರಿಸುವುದನ್ನು ತಡೆಯುತ್ತದೆ. ಎರಡನೆಯದಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಅದೃಷ್ಟದಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಸ್ವಂತ ಮನೆ ಹೊಂದುವ ಇವರ ಕನಸು ಈ ವರ್ಷ ನನಸಾಗಬಹುದು. ಏಕೆಂದರೆ 4ನೇ ಮನೆಯ ಅಧಿಪತಿ ಶನಿ ಈ ಅವಧಿಯಲ್ಲಿ 6ನೇ ಮನೆಯಲ್ಲಿರುತ್ತಾನೆ. ಪರಿಣಾಮವಾಗಿ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಬಾಕಿ ಇರುವ ನ್ಯಾಯಾಲಯದ ಪ್ರಕರಣಗಳು ಬಗೆಹರಿಯುತ್ತವೆ ಅಥವಾ ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸಲು ಇರುವ ಅಡೆತಡೆಗಳು ದೂರವಾಗುತ್ತವೆ. ನಿಮಗೆ ಉತ್ತಮ ಕಾನೂನು ಬೆಂಬಲ ಸಿಗುತ್ತದೆ, ವಿಶೇಷವಾಗಿ ಕಾನೂನು ಕ್ಷೇತ್ರದಲ್ಲಿ. ಆದ್ದರಿಂದ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಯಾವುದೇ ನ್ಯಾಯಾಲಯದ ಪ್ರಕರಣಗಳನ್ನು ಪರಿಹರಿಸಲು ಪ್ರಯತ್ನಿಸಿ, ನಿಮಗೆ ಅನುಕೂಲಕರ ಫಲಿತಾಂಶಗಳು ಸಿಗುತ್ತವೆ. ಮೂರನೆಯದಾಗಿ ಮಕರ ರಾಶಿ. 2026ರಲ್ಲಿ ನಿಮ್ಮ ಮನೆ, ಪ್ಲಾಟ್ ಅಥವಾ ವಾಹನ ಖರೀದಿಸುವ ಯೋಜನೆಗಳು ವೇಗ ಪಡೆಯುತ್ತವೆ. ನೀವು ಯಾವುದೇ ಹಳೆಯ ಆಸ್ತಿ ಹೂಡಿಕೆಗಳನ್ನು ಹೊಂದಿದ್ದರೆ ಈ ವರ್ಷ ನೀವು ಅವುಗಳಿಂದ ಗಮನಾರ್ಹ ಲಾಭವನ್ನು ಪಡೆಯಬಹುದು. ಭೂಮಿ ಮತ್ತು ಕಟ್ಟಡಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಅತ್ಯುತ್ತಮ ಫಲಿತಾಂಶಗಳನ್ನು ಅನುಭವಿಸುವಿರಿ. ಈ ವರ್ಷ ನಿಮ್ಮ 4ನೇ ಮನೆ ಯಾವುದೇ ನಕಾರಾತ್ಮಕ ಗ್ರಹಗಳ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಪರಿಣಾಮವಾಗಿ ಭೂಮಿ ಮತ್ತು ಕಟ್ಟಡಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ನೀವು ಲಾಭ ಮತ್ತು ಯಶಸ್ಸು ಎರಡನ್ನೂ ಸಾಧಿಸುವಿರಿ. ನೀವು ಭೂಮಿ ಅಥವಾ ಆಸ್ತಿ ವ್ಯವಹಾರದಲ್ಲಿ ಹೋರಾಡುತ್ತಿದ್ದರೆ ಆ ಸಮಸ್ಯೆಗಳು ಈಗ ಬಗೆಹರಿಯುತ್ತವೆ. ಮನೆ ಅಥವಾ ಕಟ್ಟಡವನ್ನು ನಿರ್ಮಿಸುವಲ್ಲಿ ನೀವು ಪದೇ ಪದೇ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ನೀವು ಈಗ ಯಶಸ್ಸನ್ನು ಸಾಧಿಸುವಿರಿ. 4ನೇದಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಕಡಿಮೆ ಬೆಲೆಗೆ ಮನೆ ಅಥವಾ ಭೂಮಿಯನ್ನು ಖರೀದಿಸುವ ಅವಕಾಶ ಸಿಗಬಹುದು. ಆಸ್ತಿಗೆ ಸಂಬಂಧಿಸಿದ ನ್ಯಾಯಾಲಯದ ಪ್ರಕರಣಗಳು ಅವರ ಪರವಾಗಿ ಇರುತ್ತವೆ. ಈ ಅವಧಿಯಲ್ಲಿ ಗುರುವಿನ ಪ್ರಭಾವವು 5ನೇ ಮನೆಯ ಮೇಲೆ ಇರುತ್ತದೆ. ಆದ್ದರಿಂದ ನೀವು ವಿವಾದಿತ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಬಹುದು. ಇದಲ್ಲದೆ ನೀವು ಈಗಾಗಲೇ ಹೊಂದಿರುವ ಆಸ್ತಿಯ ಬಗ್ಗೆ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಇದು ಕೂಡ ಬಗೆಹರಿಯಲಿದೆ. ಇನ್ನು 5ನೇದಾಗಿ ಮೀನರಾಶಿ. ಮೀನರಾಶಿಯವರಿಗೆ ವೆಚ್ಚಗಳು ಹೆಚ್ಚಾಗುತ್ತವೆ, ಆದರೆ ಸಾಕಷ್ಟು ಆದಾಯವು ನಿರಂತರವಾಗಿ ಹತ್ತು ಬರುತ್ತದೆ. ನೀವು ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ಹೂಡಿಕೆ ಮಾಡಬಹುದು. ಈ ವರ್ಷ ಮನೆ ಖರೀದಿಸಲು ಸಾಧ್ಯವಾಗಬಹುದು. ನೀವು ಆಸ್ತಿ ಖರೀದಿಗೆ ಹಣವನ್ನು ಉಳಿಸಿದ್ದರೆ ಯಾವುದೇ ವಿವಾದಗಳಲ್ಲಿ ಭಾಗಿಯಾಗದ ಭೂಮಿ ಅಥವಾ ಜಮೀನನ್ನು ನೀವು ಖರೀದಿಸಬಹುದು. ಈ ವರ್ಷದ ಬಹುಪಾಲು ರಾಹು ನಿಮ್ಮ 4ನೇ ಮನೆಯ ಮೇಲೆ ದೃಷ್ಟಿ ಇಡುತ್ತಾನೆ. ಆದ್ದರಿಂದ ಮೋಸದ ವ್ಯವಹಾರಗಳನ್ನು ಮಾಡುವುದು ದುಬಾರಿಯಾಗಬಹುದು. ಒಟ್ಟಾರೆಯಾಗಿ ಈ ವರ್ಷ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ಸಮಸ್ಯೆಗಳು ಇರುವುದಿಲ್ಲ, ಆದರೆ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ.
ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.